ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಹಾರ ಮತಯುದ್ಧಕ್ಕೆ ರಣಕಹಳೆ ಮೊಳಗಿದೆ. ಇವತ್ತು ಚುನಾವಣಾ ಆಯೋಗ ದಿನಾಂಕವನ್ನು ಪ್ರಕಟಿಸಿದೆ. ಯಾವತ್ತು ಚುನಾವಣೆ, ಯಾವತ್ತು ಕೌಂಟಿಂಗ್, ಇದಕ್ಕೋಸ್ಕರ ಚುನಾವಣಾ ಆಯೋಗ ಯಾವ್ಯಾವ ರೀತಿಯ ಪ್ರಿಪರೇಷನ್ಗಳನ್ನು ಮಾಡಿಕೊಂಡಿದೆ ಬನ್ನಿ ನೋಡೋಣ. ಬಿಹಾರ ವಿಧಾನಸಭೆ ಚುನಾವಣೆಗೆ ನವೆಂಬರ್ ಮುಹೂರ್ತ. 2 ಹಂತದಲ್ಲಿ मतदान, नवंबरनಲ್ಲೇ ಫಲಿತಾಂಶ. 6 नवंबर थर्सडे और दूसरा 11 नवंबर ट्यूसडे. काउंटिंग 14 नवंबर को होगी. मतदारರ ಪಟ್ಟಿ ಪರಿಷ್ಕರಣೆ ಗೊಂದಲ, ಕಾಂಗ್ರೆಸ್ನ ವೋಟ್ ಚೋರಿ ಅಭಿಯಾನ, ಬಿಜೆಪಿಯ ಮೋದಿ ಗ್ಯಾರಂಟಿ, ಜಂಪಿಂಗ್ ಸ್ಟಾರ್ ಖ್ಯಾತಿಯ ನಿತೀಶ್ ಕುಮಾರ್, ಹೀಗೆ ಸಾಕಷ್ಟು ವಿಚಾರವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಿರುವ ಬಿಹಾರ ಮತಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇಂದು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ದಿನಾಂಕ ಪ್ರಕಟಿಸಿದ್ರು. डेट ऑफ पोल 6 नवंबर थर्सडे और दूसरा 11 नवंबर ट्यूसडे. काउंटिंग 14 नवंबर को होगी और पूरी चुनावी प्रक्रिया 16 नवंबर तक समाप्त कर ली जाएगी. 243 ಸದಸ್ಯ ಬಲದ ಬಿಹಾರ ವಿಧಾನಸಭೆಗೆ 2 ಹಂತದಲ್ಲಿ ಮತದಾನ ನಡೆಯಲಿದ್ದು, ನವೆಂಬರ್ 6ರಂದು ಮೊದಲ ಹಂತದಲ್ಲಿ ಒಟ್ಟು 121 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಇನ್ನು ನವೆಂಬರ್ 11ರಂದು ಎರಡನೇ ಹಂತದಲ್ಲಿ 122 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಅಂತಿಮವಾಗಿ ನವೆಂಬರ್ 14ರಂದು ಮತ ಎಣಿಕೆ ನಡೆದು ಫಲಿತಾಂಶ ಹೊರಬೀಳಲಿದೆ. 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಹಾರದಲ್ಲಿ ಒಟ್ಟು 203 ಸಾಮಾನ್ಯ ಕ್ಷೇತ್ರಗಳಿದ್ದು, 38 ಕ್ಷೇತ್ರಗಳು ಎಸ್ಸಿ ಮೀಸಲು ಕ್ಷೇತ್ರಗಳಾಗಿವೆ, 2 ಎಸ್ಟಿ ಮೀಸಲು ಕ್ಷೇತ್ರಗಳಿವೆ. ಇನ್ನು ಬಿಹಾರದಲ್ಲಿ ಮತದಾರರ ವಿವರ ನೋಡೋದಾದರೆ, ಬಿಹಾರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 7,42,00,000 ಆಗಿದ್ದು, 100 ವಯಸ್ಸು ದಾಟಿದವರೇ 14,000 ಜನರಿದ್ದಾರೆ. 3,92,00,000 ಪುರುಷ ಮತದಾರರಿದ್ದರೆ 3,50,00,000 ಮಹಿಳಾ ಮತದಾರರಿದ್ದಾರೆ. ಇನ್ನು ಮೊದಲ ಬಾರಿ ಮತ ಚಲಾಯಿಸುವ 14 ಲಕ್ಷ ಮತದಾರರು ಬಿಹಾರದಲ್ಲಿದ್ದಾರೆ ಅಂತ ಆಯೋಗ ಮಾಹಿತಿ ನೀಡಿದೆ. ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಹಾಗೂ ಕಾಂಗ್ರೆಸ್ ಮತ್ತು ಆರ್ಜೆಡಿ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ನಡುವೆ ಸ್ಪರ್ಧೆ ಇದೆ. ಜಂಪಿಂಗ್ ಸ್ಟಾರ್ ಖ್ಯಾತಿಯ ನಿತೀಶ್ ಕುಮಾರ್ರನ್ನು ಸೋಲಿಸಲು ಆರ್ಜೆಡಿ ಮತ್ತು ಕಾಂಗ್ರೆಸ್ ವೋಟ್ ಚೋರಿ ಅಸ್ತ್ರ ಝಳಪಿಸುತ್ತಿವೆ. ಬಿಜೆಪಿ ನಿತೀಶ್ ಕುಮಾರ್ ಜೊತೆಗೆ ಮೋದಿ ಗ್ಯಾರಂಟಿಯ ಗುರಾಣಿ ಹಿಡಿದಿದೆ. ಇಂದು ಚುನಾವಣೆ ಘೋಷಣೆ ಆಗಿದ್ದು, ಬಿಹಾರ ರಣಕಣ ಮತ್ತಷ್ಟು ರಂಗು ಪಡೆದಿದೆ. ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ವಿಚಾರವು ಸದ್ದು ಮಾಡತೊಡಗಿದೆ. ಬ್ಯೂರೋ ರಿಪೋರ್ಟ್, TV9.